ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಾರಿ? ಆರಾಮದಾರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈ ವ್ಲಾಗ್ಸ್ ಮಾಡೀನಿ. ನಾ ಊರಿಗೆ ಹೋಗೋ ದಿವಸದ ವಿಡಿಯೋ ಕ್ಲಿಪ್ಪಿಂಗ್ ಇದು ಸ್ವಲ್ಪ ಐತಿ. ಇದಾದ್ಮ್ಯಾಗ ಇಲ್ಲಿ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡೀನಿ ನೋಡ್ರಿ. ನಾನು ಇದು ಅಮಾವಾಸ್ಯೆ ದಿನದ ವ್ಲಾಗ್ ರೀ. ಇದು ಗುರುವಾರದ ನೋಡ್ರಿ, ಇದು ಅಮಾವಾಸ್ಯೆ ದಿನದ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ನಾನು ನಿನ್ನ ಲಾಸ್ಟ್ ವಿಡಿಯೋದಾಗ ಹೇಳಿನಲ್ರಿ, ಯೂಟ್ಯೂಬ್ನ ಅಂದ ಈ ಚಾನಲ್ ಲಾಸ್ಟ್ ವಿಡಿಯೋ ಇದತ್ತಂತ ಹೇಳಿದ್ನಿ. ಮತ್ತೊಂದು ಚಾನಲ್ ಬೇರೆ ಮಾಡ್ತಾನೆ ಅಂದಿದ್ನಿ. ಅಂದ್ರೆ ಏನು ರೀ, ಮತ್ತೊಂದು ಚಾನಲ್ ಬ್ಯಾಡ ಅಂದ್ರೆ ಯಾರಂದ್ರೆ ರೀ ಬೆಳಗಾವಿ ಕಪಲ್ಸ್ ತಂದಿದ್ದಾರೆ ನೋಡ್ರಿ. ಒಂದು ಸ್ವಲ್ಪ ಬೇರೆ ಯೂಟ್ಯೂಬರ್ನ ಕೇಳ್ಕೊಂಡು ಬಿಡ್ಬೇಕತ್ತಂದು ಅನ್ನೋದಿತ್ತು ನಂದು. ನಾನು ಅದಾಗ ಕೇಳ್ಕೊಂಡ್ರಿ ಅವ್ರನ್ನ. ಒಬ್ಬರನ್ನ ಸಾವಿತ್ರಕ್ಕನ ಕೇಳಿದ್ದೀನಿ ರೀ. ಅವರು ಕಾಪಿರೇಟ್ ಬಂದದ್ದು ಬಿಟ್ಟು ಬೇರೆ ಮಾಡ್ರಿ ಅಂದಿದ್ರಿ. ಆಮ್ಯಾಗ ಇವ್ರನ್ನ ಸ್ವಲ್ಪ ಕೇಳ್ಬೇಕನ್ರಿ. ಇವರು ಬೇಡ, ಕಾಪಿರೇಟ್ ಬಂದರೆ ಏನು ದೊಡ್ಡ ಸಮಸ್ಯೆ ಎಲ್ಲ ಮಾಡಬೇಡ್ರಿ ಅಂತಂದ್ರೆ. ಕಾಪಿರೇಟ್ ಕ್ಲೈಮ್ ಬಂದರೆ ಏನೂ ಆಗಂಗಿಲ್ಲ. ಕಾಪಿರೇಟ್ ಸ್ಟ್ರೈಕ್ ಬರಬಾರ್ದು. ಮತ್ತು ಕಾಪಿರೇಟ್ ಕ್ಲೈಮ್ ಇದ್ರೆ ಏನೂ ಆಗಂಗಿಲ್ಲ, ಮಾಡಿರಿ ಅಂತಂದ್ರೆ. ಇನ್ನು 800 ಸಬ್ಸ್ಕ್ರೈಬರ್ಸ್ ಇದ್ದಾರು, ಬಿಡಬೇಡ್ರಿ, ಬಿಡು ಯೋಚನೆ ಮಾಡಿಬಿಡ್ರಿ. ಅದಕ್ಕೆ ವಿಡಿಯೋಸ್ ಹಾಕಿ ಅದನ್ನು ಇಂಪ್ರೂವ್ ಮಾಡ್ಕೊರಿ, ನೀವು ಬಿಡಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ. ಹೀಗಾಗಿ ಆದ್ರೆ ಆಯ್ತಾಡ್ರಿ ಅಂದ. ಮತ್ತು ಇದೇ ಚಾನಲ್ ಒಳಗೆ ನಾ ವಿಡಿಯೋ ಹಾಕತ್ತೇನೆ ನೋಡ್ರಿ. ನಾ ಇಲ್ಲಿ ಸ್ವಲ್ಪ ನೆಗಡಿ ಬಂದಂಗಾಗಿ ಧ್ವನಿ ಚೇಂಜ್ ಆಗೈತ್ರಿ. ಅದು ಇಲ್ಲಿ ವಾಯ್ಸ್ ಯಾಕೆ ಮ್ಯೂಟ್ ಮಾಡೀನಿ ಅಂದ್ರೆ ರೀ, ಹಾಡು ಹಚ್ಚಾರ್ರಿ ಇಲ್ಲಿ ನಮ್ಮ ಟೇಲರ್ ಅವರು. ಹಿಂಗಾಗೇನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದನ ಕಾಪಿರೇಟ್ ಬರತ್ತವ್ರಿ. ಅದಕ್ಕೆ ವಾಯ್ಸ್ ತೆಗೆದು ಇಲ್ಲಿ ಬೇರೆ ಕೊಟ್ಟೆ ನೋಡ್ರಿ. ನಾ ಇಲ್ಲಿ ವಾಯ್ಸ್ ಕಾಪಿರೇಟ್ ಕ್ಲೈಮ್ ಬಂದ್ರೆ ಹೆಂಗೆ ತೆಗೆದಂತೂ ಹೇಳಿದ್ರಿ ಅವರು. ಕಾಪಿರೇಟ್ ಕ್ಲೈಮ, ಕಾಪಿರೇಟ್ ಸ್ಟ್ರೈಕ್ ಎರಡು ಅನ್ನೋದು ನನಗೆ ಗೊತ್ತಿಲ್ಲ ರೀ ಇದ್ರೊಳಗೆ. ಬಟ್ ಕಾಪಿರೇಟ್ ಬರಬಾರ್ದು. ಒಮ್ಮೆ ಕಾಪಿರೇಟ್ ಬಂತಂದ್ರೆ ಹೊಳ್ಳಿ 90 ದಿವಸ ಬರಬಾರ್ದು ಅನ್ನೋದು ಕೇಳಿದ್ದೀನಿ ರೀ ನಾನು. ಅಂದರೆ ಏನೂ ಆಗಂಗಿಲ್ಲ, ನಡೀತಿದ್ದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಅವರು. ನಾನು ಆದ್ರೆ ಆಯ್ತಾಡ್ರಿ ಅಂತಂದು ಅಂದ್ಕೊಂಡು ಇದೇ ಚಾನಲ್ ಮತ್ತು ವಿಡಿಯೋ ಹಾಕೇನಿ ನೋಡ್ರಿ. ನಾ ಇಲ್ಲಿ ಅದು ಚಾನಲ್ ಮಾಡ್ತೀನಿ ರೀ. ಅದ್ರೊಳಗೆ ಒಂದು ಚಾನಲ್ ಹೇಳೀನಿ ನೋಡ್ರಿ. ನಾನು ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಚಾನಲ್ ಹೆಸರು ತಿಳಿಸಿರತ್ತಂದು ಹೇಳಿದವ್ರಿಗೆ ಹೇಳೀನಿ ರೀ. ಅದು ಇನ್ನೊಂದು ಚಾನಲ್ ಹೆಸರು ಹೇಳೀನಿ, ಅದನ್ನೂ ಮಾಡ್ತೀನಿ ರೀ. ಸದ್ಯದಾಗ ನನ್ನ ಕೈಯಿಲ್ಲ ಚಾನಲ್. ಅಂದ್ರೆ ಅದೇ ಹೆಸ್ರು ಮ್ಯಾಗನ ಇನ್ನೊಂದು ಚಾನಲ್ ಮಾಡ್ತೀನಿ ರೀ. ಈ ಚಾನಲ್ ಹಾಫ್ ಮೋನೋರ್ ಆಗಲಿ ರೀ, ಆಮ್ಯಾಗ ಇಲ್ಲಾಂದ್ರೆ ಫುಲ್ ಮೋನೋರ್ ಆಗಲಿ. ಆದ್ಮ್ಯಾಗ ಇನ್ನೊಂದು ಚಾನಲ್ ಮಾಡ್ತೀನಿ ರೀ, ಇಲ್ಲಂತಲ್ಲ. ಆ ಚಾನಲ್ ಮಾತ್ರ ಮಾಡೋದು ಪಕ್ಕ. ಕಂಟೆಂಟ್ ಅದಾವ್ರಿ ನಮ್ಮಲ್ಲಿ. ಕಂಟೆಂಟ್ ಇದ್ದ ಸಂಬಂಧಾಗಿ ಮಾಡಬೇಕು ಅನ್ನೋದೈತಿ. ಮಾಡ್ತೀನಿ ರೀ ಅದೊಂದು ಚಾನಲ್. ಆದರೆ ಇದೊಂದು ಸ್ವಲ್ಪ ಗ್ರೋ ಆಗಲಿ ರೀ. ಆದ್ಮ್ಯಾಗ ಮಾಡ್ತೀನಿ ರೀ ಆ ಚಾನಲ್. ನನ್ನ ಕೈ ಏನು ಮಾಡಂಗಿಲ್ಲ ರೀ. ಈಗ ಇದನ್ನು ಗ್ರೋ ಮಾಡ್ಕೋತೀನಿ ರೀ. ಈಗ ಎಲ್ಲ ಕೆಲಸನ್ಕ ಹಿಂಗೆ ಬಾಂಡೆ ತಿಕ್ಕೋದು, ಕಸ ಹೊಡ್ಕೋದು, ಪರಿಶಿ ಒರೆಸೋದು ಎಲ್ಲ ಮುಗ್ದೈತೆ ರೀ. ಎಲ್ಲ ಗ್ಯಾಸ್ ಕಟ್ಟಿ ತೊಳ್ಕೋದು ಮುಗಿಸ್ಕೊಂಡು ಜಳಕ ಮಾಡಿ ಬಂದು ಬೇಳೆ ಕುದಿ ಇಟ್ಟೆ ನೋಡ್ರಿ. ಅಲ್ಲಿ ಬೇಳೆ ಕುದಿ ಹಾಕಿ ಪೂಜೆ ಮಾಡ್ಬೇಕ್ರಿ. ನಾ ಪೂಜೆಗೂ ಸಜ್ಜು ಮಾಡ್ಕೋತೀನಿ ರೀ ಸಣ್ಣಗೆ. ಈ ಕಡೆ ಇಲ್ಲಿನಕ ಬೇಳೆ ಕುದಿ ಇಟ್ಟೇನ್ರಿ ಸದ್ದ. ಇನ್ನು ಚಪಾತಿ ಮತ್ತು ಕಡ್ಬಿಗೆ ಹಿಟ್ಟು ನಾದ್ಬೇಕು ರೀ. ಮತ್ತು ನಾಳೆ ಶುಕ್ರವಾರ ಐತೆ ನೋಡ್ರಿ. ನಾಳೆ ಲಕ್ಷ್ಮೀ ಪೂಜೆಗೂ ಶುಕ್ರವಾರ ಹಾಕಬೇಕು ರೀ ಬೇಳೆ. ಮತ್ತು ನಾಡದ್ದು ನಾಡದ್ದು 2 ದಿನ ಇಲ್ಲ, ಮತ್ತು ಪಂಚಮಿಗೆ ಹಾಕ್ಬೇಕಾಗತ್ತೆ ರೀ. ಹೀಗಾಗಿ ಒಂದು ಸ್ವಲ್ಪ ಹಾಕೀನಿ ರೀ. ನಾ ಒಂದು ಗ್ಲಾಸೇನು ಹಾಕೀನಿ ಬೇಳೆ. ಅಂದ್ಬಿಟ್ರೆ ಏನು ಹೆಚ್ಚಿಗೆ ಹಾಕಿಲ್ಲ ರೀ. ನಾ ಅಲ್ಲಿ ಇದು ವಾಯ್ಸ್ ಮಾತ್ರ ಕರೆಕ್ಟ್ ಅವಾಗಿನ ಟೈಮ್ಗೆ ಏನೈತೆ ಅನ್ನೋದು ಅವಾಗ ಕೊಟ್ಬಿಟ್ಟು ರೀ. ಆದರೆ ಏನು ಮಾಡಿದ್ರೆ ಹಂಗೆ ಬ್ಯಾಕ್ಗ್ರೌಂಡ್ ಇರ್ತೈತೆ, ನಾನು ಏನು ಮಾಡೋಕೆ ಬರೋಂಗಿಲ್ಲ ರೀ. ಇದ್ದಿದ್ದಿಲ್ಲ ಅಂದ್ರೆ ಕರೆಕ್ಟ್ ಇರ್ತೈತೆ ರೀ ಹತ್ರದ್ದು. ಅದಕ್ಕೆ ಅದನ್ನ ನಿಮಗೆ ಶೇರ್ ಮಾಡ್ಕೊಳಕ್ಕೆ ಬರ್ತೈತಿ. ಆದ್ರೆ ಏನು ಮಾಡಿದ್ರೆ ಅದನ್ನು ಟೇಲರ್ ಅವ್ರು ಹಾಡ ಅಂತ ತೊಗೊಂಡ್ಕೊತಿರ್ತಾರೆ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಸ್ವಲ್ಪ ನೆಗಡಿ ಬಂದ ಸಂಬಂಧ ವಾಯ್ಸ್ ಸರಿ ಇಲ್ಲ ರೀ ನಂದು. ವಾಯ್ಸ್ ಹಾಳಾಗೈತಿ. ಇನ್ನೊಂದು ರೀ, ನಾ ಚಾನಲ್ ಬಿಡ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕಂದ್ರೆ ರೀ ವಾಚ್ ಟೈಮ್ ಒಂದು ಭಾಳ ಕಡಿಮೆ ಐತ್ರಿ ನಂದು. ಇನ್ನು ವಾಚ್ ಟೈಮ್ ವರ್ಷ ನೋಡೋದು ಕಂಪ್ಲೀಟ್ ಆಗೋದಿಲ್ಲ. ಇದು ಎಲ್ಲಿ ಚಾನಲ್ ಕೈ ಹಿಡಿದಿಲ್ಲ ಆಮೇಲೆ ಅಂದ್ಕೊಂಡು ಬಿಡ್ಬೇಕಂತಂದು ಅಂದ್ಕೊಂಡಿದ್ದೀನಿ ರೀ. ನಾ ವಾಚ್ ಟೈಮ್ ಸಂಬಂಧಷ್ಟ, ಕಾಪಿರೇಟ್ ಬಂದ ಸಂಬಂಧಷ್ಟ ನಾಳೆ ಎಲ್ಲ ಚಾನಲ್ ಮೋನೋ ಆಗಲಿಲ್ಲ ಅಂದ್ರೆ ಏನು ಮಾಡೋದು, ಬಿಡತ್ತಂದು ಅಂದ್ಕೊಂಡು ಬಿಡ್ಬೇಕಂತಂದು ಅಂದ್ಕೊಂಡಿದ್ನಿ. ಆದರೆ ಕಾಪಿರೇಟ್ ಕ್ಲೈಮ್ದಿಂದ ಯಾವ ಚಾನಲ್ಗೂ ಏನೂ ಎಫೆಕ್ಟ್ ಆಗೋದಿಲ್ಲ. ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಅಂತಂದು ಹೇಳಿರಿ. ನಾನು ಆದ್ರೆ ಆಯ್ತು ಬಿಟ್ರಿ. ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋದು ನಿಮ್ಮ ಕೈ ಆಗೈತಿ. ನೀವು ವಿಡಿಯೋಸ್ ಎಲ್ಲ ಕರೆಕ್ಟ್ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊರಿ. ಆದ್ರೆ ಬಿಡಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳಿರಿ.
ಹೇಳೋಣ ಆದ್ರೆ ಆಯ್ತು ಬಿಡತ್ತ ಅಂದ್ಕೊಂಡು ಮಾಡೀನಿ ರೀ ಮತ್ತು ಹೊಳ್ಳಿ ಆಮ್ಯಾಗ ವಾಚ್ ಟೈಮ್ ಒಂದು ವರ್ಷದ ಮ್ಯಾಗ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಲೆಸ್ ಹಾಕೋತ ಹೋಗತ್ರಿ. ಅದು ಲೆಸ್ ಆದ್ರೆ ಏನೂ ಉಪಯೋಗ ಇಲ್ಲ ರೀ. ಅದು ನಮಗೆ ವಾಚ್ ಟೈಮ್ ಕಂಪ್ಲೀಟ್ ಆದಾಗನೇ ನಮ್ದು ಅರ್ನಿಂಗ್ಸ್ ಆಗೋದು. ವಾಚ್ ಟೈಮ್ ಕಂಪ್ಲೀಟ್ ಆಗಿ ಆಮ್ಯಾಗ $100 ಕೌಂಟ್ ಆದಾಗ ಅರ್ನಿಂಗ್ಸ್ ಆಗೋದ್ರಿ. ಅದು ಅನ್ಕತನ ಆಗೋದಿಲ್ಲ. ಹಾಗಾಗಿ ವಾಚ್ ಟೈಮನ್ನು ಕಡಿಮೆ ಐತಿ ಎಲ್ಲ ಮುಂದಿನ ಕನ್ಸನ್ ಮಾತ್ರ. ಅದು ಏನಕ್ಕೈತೆ ಏನಿಲ್ಲ ಗೊತ್ತಿಲ್ಲ, ನೋಡೋಣ್ರಿ ಏನೇನಕ್ಕೈತೆ ಅಂತ. ಆಯ್ತು ನೋಡಿರಿ, ಎಲ್ಲರಿಗೂ ನಾ ಅರ್ಥ ಆಗ್ತದಂದು ಅನ್ಕೋತೀನಿ ರೀ. ನಾ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಾ ಚಾನಲ್ ಬಿಡ್ತೀನಿ ಅಂತಂದು ಅಪ್ಲೋಡ್ ಮಾಡಿದ್ನಲ್ಲ ರೀ, ಆ ಥರ ಮುಂದಿಂದ ಹೇಳಿ ನೋಡ್ರಿ ಅದನ್ನ ಅದಕ್ಕೆ ಏನಂತ ಎಲ್ಲರಿಗೂ ಅರ್ಥ ಆಗ್ತದಂತ ತಿಳ್ಕೊತೀನಿ ರೀ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, ಕಾಪಿ ರೈಟ್ ಕ್ಲೈಮ್ ಬಂದರೆ ಯಾವ ಸಮಸ್ಯೆನೂ ಇಲ್ಲ, ಕಾಪಿ ರೈಟ್ ಸ್ಟ್ರೈಕ್ ಬರಬಾರ್ದು. ಇಷ್ಟು ನೋಡಿರಿ, ಇದು ನನಗೆ ಗೊತ್ತಿದ್ದಿದ್ದಿಲ್ಲ. ಬೆಳಗಾವಿ ಕಪಲ್ ಅವರನ್ನು ಹೇಳಿ ಭಾಳ ಹೆಲ್ಪ್ ಮಾಡಿರಿ ಈ ವಿಷಯದಾಗ. ತಲೆ ಕೆಟ್ಟು ಹೋಗಿಬಿಟ್ಟದ್ರಿ. ನಾನು ಹೇಳ್ಬೇಕಂದ್ರೆ 3-4 ದಿವಸದಿಂದ ವೀಡಿಯೋನೂ ಅಪ್ಲೋಡ್ ಮಾಡಿದ್ದಿಲ್ಲ ರೀ. ನಾವು ಊರಿಗೆ ಹೋಗೋ ಟೈಮ್ದಾಗ ವಿಡಿಯೋ ಅಪ್ಲೋಡ್ ಮಾಡಿ ಹೋಗಿದ್ದೆ ಆಲ್ರೆಡಿ. ಇಲ್ಲಿ 9 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದ್ನಿ ರೀ. ನಾ 11 ಗಂಟೆಗೆ ಟೈಮ್ ಹಚ್ಚಿ 11 ಗಂಟೆಗೆ ಅಪ್ಲೋಡ್ ಆಯ್ತು. ಅವಾಗ ಗಾಡಿ ಮೇಲೆ ಹೋಗೋ ಟೈಮ್ದಾಗ 20 ನಿಮಿಷಕ್ಕೆ ಕಾಪಿ ರೇಟ್ ಬಂದುಬಿಡ್ತೀರಿ. ಅದು ಒಟ್ಟು ವಿಡಿಯೋ ಅಪ್ಲೋಡ್ ಆದ 20 ನಿಮಿಷನಾಗ 20 ನಿಮಿಷಕ್ಕೆ ಅಪ್ಲೋಡ್ 11 ಕರೆಕ್ಟ್ 11ಕ್ಕೆ ಅಪ್ಲೋಡ್ ಆಗಿತ್ತು. 20 ನಿಮಿಷಕ್ಕೆ ಕಾಪಿ ರೇಟ್ ಬಂದುಬಿಡ್ತು. ಇನ್ನೇನು ಮಾಡೋದು ಬಿಡ ಅನ್ನಂಗಾಗಿ ತಲೆ ಕೆಟ್ಟಂಗಾಗಿ ಅದನ್ನು ಯೂಟ್ಯೂಬ್ ತೆಗೆದು ನೋಡಕ್ಕೆ ಸದ ಹೋಗಲಿಲ್ಲ ರೀ. ನಾನು 3-4 ದಿವಸ ಯಾವ ಶಾರ್ಟ್ಸು ಅಪ್ಲೋಡ್ ಮಾಡಲಿಲ್ಲ, ಯಾವ ಲಾಂಗ್ ವಿಡಿಯೋನೂ ಅಪ್ಲೋಡ್ ಮಾಡಲಿಲ್ಲ ನಾನು. ಆದ್ರೂ ಇಷ್ಟೇ ಯಾಕೆ ನೀವು ತಲೆ ಕೆಡ್ಸ್ಕೊಂಡ್ರಿ, ಅದನ್ನ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಅಪ್ಲೋಡ್ ಮಾಡಿ ವಿಡಿಯೋ ಯಾವ ಸಮಸ್ಯೆನೂ ಆಗೋದಿಲ್ಲ ತಂದು ಹೇಳ್ರಿ ನನಗೆ. ಪಾಪ ಅವ್ರು ಬೆಳಗಾವಿ ಕಪಲ್ಸ್ ಅವರನ್ನು ಭಾಳ ಹೆಲ್ಪ್ ಮಾಡಿರಿ ಈ ವಿಷಯದಾಗ. ಹಿಂಗೆ ಒಬ್ಬರು ಧೈರ್ಯ ಹೇಳೋರಿದ್ರೆ ಮನುಷ್ಯ ಮುಂದೆ ಬೇಕಾದ ಬಂದ್ರೂ ಎದುರಿಸ್ತು ಅನ್ನೋ ಧೈರ್ಯ ಇರ್ತೈತೆ ರೀ. ಆದ್ರೂ ಯೂಟ್ಯೂಬ್ಗೆ ಎಷ್ಟು ತಿಳ್ಕೊಂಡು ಬಂದದಂದ್ರೂ ಕಡಿಮೆನೇ ನೋಡಿರಿ. ಯೂಟ್ಯೂಬ್ದಿಂದನೂ ಭಾಳ ತಿಳ್ಕೊಬೇಕಾಗಿದ್ದು ಭಾಳ ಇರ್ತೈತೆ ರೀ. ಬೇಕಾದಷ್ಟು ತಿಳ್ಕೊಂಡು ಬಂದದ ಅಂದರೂ ಕಡಿಮೆನ. ಮತ್ತು ಯೂಟ್ಯೂಬ್ ಮಾಡ್ಬೇಕಂದ್ರೂ ಒಂದಷ್ಟು ಆಗರಿಲ್ಲ ರೀ, ಭಾಳ ಎಲ್ಲ ಎದುರಿಸ್ಬೇಕಾಕತಿ. ಎದುರಿಸಿ ಯೂಟ್ಯೂಬ್ ಮಾಡಿಕೊಂಡು ಅದರಿಂದ ಒಂದು ಏನೋ ನಾವು ಮಾಡ್ಬೇಕಂತಂದು ಅಂದ್ಕೊಂಡು ಬಂದಿರ್ತೀರಿ. ಅದಕ್ಕೆ ಕಾಲು ಎಳ್ಯಾರು ಭಾಳ ಮಂದಿ ಇರ್ತಾರೋ. ಅಂದರೂ ಇರ್ರಿ, ಎಲ್ಲರೂ ಬೇಕಾರೆ ನಮಗೆ ಇಲ್ಲಿ ಅಂದ್ಕೊಂಡು ನಾವು ಹಂಗೆ ಮುಂದೆ ನಡೆದೀವಿ ರೀ. ನೋಡಿರಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಬಡವ್ರನ್ನ ಬೆಳೆಸ್ರಿ. ಬಡವರು ಇವರೇ ಸೆಲೆಬ್ರಿಟಿಗಳು ಹೆಂಗೂ ಇರ್ತಾರೆ ಅವರು, ಅಂದ್ರೂ ಹಳ್ಳಿ ಜನದ್ದು ವ್ಲಾಗರ್ನ ಬೆಳೆಸ್ರಿ. ಮತ್ತು ಇನ್ನೊಂದು ರೀ, ಆ ಚಾನಲ್ ಹೆಸರೇನು ಹೇಳಿ ನೋಡ್ರಿ. ನಾನು ಲಾಸ್ಟ್ ವಿಡಿಯೋದೊಳಗೆ ಕಮೆಂಟ್ ಹಾಕ್ಯಾರ ಒಂದು 3-4 ಜನ. ಇನ್ನೊಂದು ಚಾನಲ್ ಹೆಸರು ತಿಳಿಸ್ರಿ, ಇನ್ನೊಂದು ಚಾನಲ್ ಹೆಸರು ತಿಳಿಸ್ರಿ ಅಂತ ಕಮೆಂಟ್ ಹಾಕಿರಿ. ಆ ಚಾನಲ್ ಹೆಸರು ಆಲ್ರೆಡಿ ನಾ ಈಗ ಹೇಳೀನಿ ರೀ, ಅವ್ರಿಗೆ ರಿಪ್ಲೈ ಕೊಟ್ಟೇನೆ ಅದ ಕಮೆಂಟ್ ಒಳಗನ. ಆ ಚಾನಲ್ಲು ಮಾಡ್ತೀನಿ ರೀ. ಅದನ್ನು ಮಾಡಬೇಕು ಅನ್ನೋದು ಭಾಳ ತಲೆ ಐತಿ. ಕಂಟೆಂಟ್ ಅದಾವ್ರಿ ನಮ್ಮ ಕಡೆ. ಮತ್ತು ನಾವು ಕಂಟೆಂಟ್ ಇಟ್ಕೊಂಡನ ಮಾಡ್ತಂದ್ರೆ ನನಗೆ ಅಂದ್ರೆ ನಮ್ಮದು ಡೈಲಿ ರೊಟೀನ್, ನಮ್ಮ ನಿಜ ಜೀವನ ಹೆಂಗೈತೆ ಅನ್ನೋ ತೋರಿಸ್ಬೇಕು ಅನ್ನೋದು ನನ್ನ ತಲೆ ಬ್ಯಾಡ್ರಿ. ಕಂಟೆಂಟನ್ನು ಮಾಡಾಕತ್ತೀವಿ ಅಂದ್ರೆ ಅದು ತೋರಿಸೋದಾಗೋದಿಲ್ಲ. ಹೀಗಾಗಿ ಪೂಜೆಗೆ ಹೂವೆಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ. ನಿನ್ನೆ ಮಂಗಳವಾರ ಎಲ್ಲ ಸಂತಿತ್ತು, ನಿನ್ನೆ ಅಲ್ಲಿ ಮೊನ್ನೆ, ಇವತ್ತು ಗುರುವಾರ ರೀ. ಫ್ರಿಜ್ ಒಳಗೆ ತಂದಿಟ್ಟಿರ್ತೀನಿ ರೀ. ಹಂಗಾಗಿ ಎಲ್ಲಿ ಚಲೋ ಇರ್ತಾವೆ. ನಾನು ಇಲ್ಲಿ ತೊಗೊಂಬಂದ್ರಿ. ನಾಳೆ ಮತ್ತು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಇರ್ತೈತಿ. ಹಂಗಾಗಿ ಹೂವು ಸ್ವಲ್ಪ ಹೆಚ್ಚಿ ಇದು ಹೂವತ್ತು ನೋಡಿರಿ. ಎಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಬಂದ್ರಿ. ಓದ್ದಿಟ್ಟು ನೋಡಿರಿ. ಹಂಗೆ ಫ್ರಿಜ್ ಒಳಗೆ ಇಟ್ರು ಒಣಗಿದಂಗೆ ಹಾಕೋರವ. ಹಿಂಗಾಗಿ ಒಂದು ಬ್ಯಾಂಗ್ಡ್ಯಾಗ ಕಟ್ಟಿಟ್ರೆ ಏನಾಗಂಗಿಲ್ಲ. ಆಮ್ಯಾಗ ಹೂವು ಇವತ್ತು ಬಂದಿದ್ರಿ. ಇನ್ನು ಶ್ರಾವಣ ಸ್ಟಾರ್ಟ್ ಆಗ್ತಾರೆ. ಹಿಂಗಾಗಿ ಹೂವು ತೊಗೋಬೇಕ್ರಿ. ನಾನು ಸ್ವಲ್ಪ ಒಂದು 2 ಮೊಳ ತೊಗೊಂಡೇನಿ ನೋಡ್ರಿ. ಇವತ್ತು ಅಮಾವಾಸ್ಯೆ, ನಾಳೆ ಶುಕ್ರವಾರ, ಹಿಂಗಾಗಿ ತೊಗೊಂಡೇನ್ರಿ. ಆಮ್ಯಾಗ 20 ರೀ. ಒಂದಿಷ್ಟು ಹೂ ಅದಾವೆ ನೋಡ್ರಿ. ಹೂ ಅದಾವೆ ರೀ. ಇದ್ರೊಳಗನ ಇವತ್ತೊಂದಿಷ್ಟು ದೇವ್ರಿಗೆ ಏರಿಸಿ ಮತ್ತೊಂದಿಷ್ಟು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೇನೆ ರೀ. ನಾಳೆಗೂ ಹಾಕವು. ಮತ್ತು ನಾಳೆ ತರಕ್ಕೆ ಹೋಗಂಗಿಲ್ಲ ರೀ ಹೂ. ಇಷ್ಟ್ರ ಮ್ಯಾಗ ಮುಗಿಸ್ಕೊಂಡು ನೋಡ್ತೇನೆ ರೀ. ಇನ್ನೊಂದಿಷ್ಟು ತರಿಸ್ಬೇಕು ಅನ್ನೋದೈತಿ. ತರಿಸಿದ್ದಿಲ್ಲ ಅಂದ್ರೆ ಇಷ್ಟ್ರ ಮ್ಯಾಗ ಮುಗಿಸ್ತೇನೆ ರೀ. ಅದು 1ನೇ ವಾರ ಐತಿ. 2ನೇ ವಾರನ ಮುತ್ತೈದೆಯರು ಮಾಡ್ಬೇಕು ಅನ್ನೋದೈತಿ. ಏನೇನು ಆಕೈತಿ ನೋಡೋಣ ರೀ. ಇನ್ನು ನಾಳೆ ಇನ್ನು ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಆದವು ರೀ. 4 ವಾರ, 4 ಬರ್ತಾವೆ, 5 ಬರ್ತಾವೆ ನೋಡ್ಬೇಕ್ರಿ ಅವು. ಭಾಳ ದಿವಸ ಆಯ್ತು ರೀ ಬೀನ್ಸ್ ಪಲ್ಯ ಇದ್ದಿದ್ದಿಲ್ಲ, ಪಲ್ಯನೂ ಮಾಡಿದ್ದಿಲ್ಲ. ಹೀಗಾಗಿ ಬೀನ್ಸ್ ಪಲ್ಯ ಮಾಡ್ಬೇಕು ಬರೋದಕ್ಕೆ ನೋಡಿರಿ. ನಾನು ಬೀನ್ಸ್ ಆಮೇಲೆ ಈ ಕಡೆ ಬೇಳೆ ಕುದಿಸ್ಕೊಂಡ್ರಿ. ನೀರು ಕಟ್ ನೀರೆಲ್ಲ ಬಸ್ಸು ತಗೋಬೇಕು ತಂದಿಟ್ಟೆ ನೋಡ್ರಿ. ನಂಗೆ ಇದು ಬಸ್ಸಾದ ಕಟ್ ನೀರು ಮಿಟ್ರೋ ಬೆಲ್ಲ ಕುಡಿಸಿ ಕುದಿಡ್ತೇನೆ ರೀ. ಅದನ್ನು ಪೂಜೆಗೆ ಹೂ ಡಿಸ್ಪೋಸ್ ಮಾಡಿ ಒಂದೊಂದು ಪೂಜೆ ಮಾಡಬೇಕು. ಈ ಕಡೆ ಹೂರ್ನಕ್ಕೆ ಬೆಲ್ಲ ಕುದಿ ಇಟ್ಟು ಸ್ವಲ್ಪ ಪಲ್ಯ ಮಾಡಿ ಪೂಜೆ ಒಂದು ಸ್ವಲ್ಪ ಲೇಟ್ ಮಾಡ್ತೇನೆ ರೀ ಇವತ್ತು. ಯಾಕಂದ್ರೆ ಟೈಮ್ ಈಗ 10 ಗಂಟೆಗೆ ಐತ್ರಿ. ಇನ್ನು ನಾಷ್ಟನೂ ಇಲ್ಲ, ಊಟ ಇಲ್ಲ. ಮತ್ತೇನು ಸ್ವಲ್ಪ ಮಾಡಿ ಕೊಡ್ಬೇಕು ಮನ್ಯಾಗ. ಗಂಡು ಮಕ್ಕಳು ಸ್ವಲ್ಪ ತಿಂದು ಹೊರಗೆ ಹೋದ್ರಂದ್ರೆ ಈ ಕಡೆ ನಾವು ಕೆಲಸ ಮಾಡ್ಕೊಡ್ತಂದ್ರೆ ಮೆಣಸಿನ್ಕಾಯಿ ಬಿಡ್ಬೇಕು ನಮಗೂ.
ಹಿಂಗಾಗಿ ನೋಡ್ತೀನಿ ಸ್ವಲ್ಪ ಏನಾರ ನಾಷ್ಟಾಕರ್ ಮಾಡ್ತೀನಿ, ಇಲ್ಲಾಂದ್ರೆ ಪಲ್ಯ ಮಾಡಿ ಪಟ್ನೆ ಚಪಾತಿ ಮಾಡಿ ಕೊಟ್ಬಿಡ್ತೀನಿ ರೀ ಊಟ ಮಾಡ್ತಾರೆ ಅವರು. ನೋಡ್ತೀನಿ ಏನಾಗ್ತದೆ ಅಂತ ನೋಡಿರಿ. ಟೈಮ್ ಈಗ 1 ಗಂಟೆ ಆಯಿತು. ಇನ್ನು ಎಲ್ಲ ಅಡುಗೆನ ಕಾಲ ಹತ್ರದಾಗ ಗ್ಯಾಸ್ ಕಟ್ಟಿ ತೊಳ್ಕೋದು ಆಯ್ತು, ಅಡುಗೆ ಎಲ್ಲ ಮುಗಿತು. ನಮ್ಮ ತಮ್ಮನ ಹೋಗಿ ನೈವೇದ್ಯ ಕೊಟ್ಟು ಬಂದರೆ ಇವತ್ತು ಅಮಾವಾಸ್ಯೆದೆಲ್ಲ ಮುಗ್ದಂಗೆ ಆಯ್ತು ನೋಡಿರಿ ಕೆಲಸನ. ಅಡುಗೆ ಇದು ಅನ್ನ ಐತ್ರಿ ಇದ್ರೊಳಗೆ. ಇವು ನೈವೇದ್ಯದ ಕಡುಬು ಇನ್ನೊಂದು 2 ಉಳ್ದಾವು, ಇನ್ನೊಂದು 2 ದೇವ್ರದಾವು. ಇದಾನ್ರಿ. ಆಮೇಲೆ ಚಪಾತಿ, ಕಡುಬ ಮತ್ತು ಪುರಿ ಎಲ್ಲ ಅದ್ರೊಳಗದವ್ರವ. ಕಡುಬ ಮಾಡೋಕೆ ಉಳ್ದಿದ್ದು ಹಿಟ್ಲೇನ ಪುರಿ ಮಾಡಿ ಅದ್ರೊಳಗೆ. ಇದು ಬೀನ್ಸ್ ಪಲ್ಯ ಮಧ್ಯಾಹ್ನ 1 ಗಂಟೆಗೆ ಇದ್ದಾರೆ. ಈಗ ಒಂದು ಟೈಮ್ ಊಟ ಮಾಡ್ಯಾರ ಮನೆಯವ್ರು ಎಲ್ಲರೂ. ಇದು ಮೊಳಕೆ ಕಾಳು ಪಲ್ಯ ನೋಡ್ರಿ. ಇದು ಸಾರು ನಾ ಕುದಿಸ್ಬೇಕ್ರಿ. ನಾನು ಸ್ವಲ್ಪ ಕುದಿಸೀನಿ, ಭಾಳ ಕುದಿಸಿಲ್ರಿ. ಇಷ್ಟಾಗೈತೆ ನೋಡ್ರಿ ಅಮಾವಾಸ್ಯೆ ಅಡುಗೆ. ಇನ್ನು ಇಷ್ಟು ಬಿಟ್ರೆ ಮತ್ತೇನು ಮಾಡಿಲ್ರಿ. ಸಂಡಿಗೆ ಅದೇನು ಕರಿಯಾಕೆ ಹೋಗಿಲ್ಲ, ಏನೂ. ಮತ್ತು ನಾಳೆ ಮುಂಜಾನೆ ಲಕ್ಷ್ಮೀ ಪೂಜೆ ಮತ್ತು ಅಡುಗೆ ಮಾಡೋದು ಇರತ್ತಂದು ಈಗ ಭಾಳ ಯಾವುದು ಮಾಡೋಕೆ ಹೋಗಿಲ್ಲ ನಾನು. ಇಷ್ಟು ನೈವೇದ್ಯ ಪೂರ್ತಿ ಮಾಡ್ಕೊಂಡೆ ನೋಡ್ರಿ. ಟೈಮ್ 1 ಗಂಟೆಗೆ ಐತ್ರಿ ಈಗ. ಇನ್ನು ಪೂಜೆ ಏನು ಮಾಡ್ಬೇಕು ನೋಡ್ರಿ. ಇನ್ನು ಏನೂ ಇಲ್ಲರಿ. ಇದು ಹೂ ಅದನ್ನು ಇಲ್ಲಿ ಏಟನ್ರಿ ಪೂಜೆ ಏನು ಮಾಡ್ಕೋತಾನೆ ನೋಡ್ರಿ. ಪೂಜೆ ಹಿಂಗೈತೆ ನೋಡ್ರಿ. ಪೂಜೆ ವಿಡಿಯೋ ಮಾಡ್ಕೋದಾಗಿಲ್ಲ ನನಗೆ, ಹಿಂಗಾಗಿ ಇದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ.